ಸೊ ಆದ್ದರಿಂದ ಮೀನರಾಶಿಯ ವಿದ್ಯಾರ್ಥಿಗಳು ಆಲಸಿಗಳಾಗಬೇಡಿ, ಲೇಸಿ ಆಗಬೇಡಿ. ಏನು ಗುರುಬಲ ಇಡೀ ವರ್ಷ ಏನಿಲ್ಲ, ಬಟ್ ಆದರೂ ಸಹ ನಿಮ್ಮ ರಾಶಿಗೆ ಶನಿ ಪ್ರವೇಶ ಮಾಡಿದಾಗ ಒಂದು 2-3 ತಿಂಗಳಂತೂ ಕೈಯಲ್ಲಿ ದುಡ್ಡೇ ಓಡಾಡಲ್ಲ. ಇದು ಯಾವುದಪ್ಪ ಸಾಡೆ ಸಾತಿ ಹಿಂಸೆ ಕೊಡ್ತಾ ಇದೆಯಾ, ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ 2025ನೇ ಇಸ್ವಿಯ ಹೊಸ ಆಂಗ್ಲ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಹರ್ಷವನ್ನ ತರಲಿ ನಿಮಗೆ, ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಲಿ. ಹೋದ ವರ್ಷ ನೀವು ಏನೇನೋ ದೊಡ್ಡ ಕೆಲಸಗಳು ಮಾಡಬೇಕು ಅನ್ಕೊಂಡು ಮಾಡಕ್ಕಾಗಿದೆ, ಎಲ್ಲ ನಿಂತೋಗಿದ್ದಂತ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮತ್ತೆ ಪುನಃ ಶುರುವಾಗ್ಲಿ. ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ಲಿ, ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ಲಿ ಭಗವಂತ. ಏನೇ ಕೆಡಕಿದ್ರು ಸಹ ಅದು ನಿವಾರಣೆ ಮಾಡ್ಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಮೀನರಾಶಿಯವರ 2025ನೇ ಇಸ್ವಿಯ ಹೊಸ ಆಂಗ್ಲ ಸಂವತ್ಸರದ ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ತುಂಬಾ ಇಂಪಾರ್ಟೆಂಟ್ ಪ್ರಮುಖವಾದ ವಿಚಾರಗಳನ್ನ, ನಿಮಗೆ ಆಶ್ಚರ್ಯ ಪಡಿಸಬಹುದಾದಂತಹ ವಿಚಾರಗಳನ್ನ, ನಿಮಗೆ ಖುಷಿ ಪಡಿಸಬಹುದಾದಂತಹ ವಿಚಾರಗಳನ್ನ, ಅಥವಾ ನೀವು ಎಚ್ಚರಿಕೆ ವಹಿಸಬೇಕಾದಂತಹ ವಿಚಾರಗಳನ್ನೆಲ್ಲ ತಿಳಿಸ್ತಾನೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಬೇಗ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮೊದಲನೇದಾಗಿ ವರ್ಷ ಭವಿಷ್ಯ ಅಂದಾಗ ಜಾಸ್ತಿ ಸಮಯ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರುವಂತಹ ಗ್ರಹಸ್ಥಿತಿಗಳು ನೋಡಬೇಕು. ಸೊ ಬನ್ನಿ 2025ನೇ ಇಸ್ವಿಯಲ್ಲಿ ಗ್ರಹಸ್ಥಿತಿಗಳು ಯಾವ ರೀತಿಯಲ್ಲಿದೆ ನೋಡ್ಕೊಂಬರೋಣ. ಮಾರ್ಚ್ 29ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರ್ತಕ್ಕಂತಹ ಶನೇಶ್ವರ ಗ್ರಹ ಮಾರ್ಚ್ 29ನೇ ತಾರೀಕಿಗೆ ಮೀನರಾಶಿಗೆ ಸಂಚಾರ ಆಗಲಿದ್ದಾನೆ. ಇನ್ನು ಮೇ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿರುವಂತಹ ಗುರುಗ್ರಹ ಮೇ 15ನೇ ತಾರೀಕಿಂದ ಮಿಥುನ ರಾಶಿಗೆ ಗುರುಗ್ರಹದ ಸಂಚಾರ. ಇನ್ನು ಮೇ 17ನೇ ತಾರೀಕಿನ ತನಕ ರಾಹು ಗ್ರಹ ಮೀನದಲ್ಲಿ, ಕೇತು ಗ್ರಹ ಕನ್ಯಾದಲ್ಲಿ ಇದ್ದು, ಮೇ 18ನೇ ತಾರೀಕು ಉಲ್ಟಾ ಪ್ರಯಾಣ ರಾಹು ಕೇತುಗಳದ್ದು. ಸೊ ಕುಂಭರಾಶಿಗೆ ಮೇ 18ನೇ ತಾರೀಕು ರಾಹು ಗ್ರಹ ಬಂದ್ರೆ, ಸಿಂಹ ರಾಶಿಗೆ ಮೇ 18ನೇ ತಾರೀಕು ಕೇತು ಗ್ರಹದ ಸಂಚಾರ ಆಗಲಿದೆ. ಇನ್ನು ಶುಕ್ರ ಮೇ ಅಂತ್ಯದವರೆಗೆ, ಅಂದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೂ ಸಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲೇ ಇರಲಿದ್ದಾನೆ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ. ವೀಕ್ಷಕರೇ, ಗ್ರಹಸ್ಥಿತಿಗಳು ಈ ರೀತಿಯಲ್ಲಿ ಇರಬೇಕಾದ್ರೆ ವರ್ಷ ಭವಿಷ್ಯ ಯಾವ್ಯಾವರಿಗೆ ಏನೇನು ಹೇಳ್ತದೆ, ಯಾವ ಎಚ್ಚರಿಕೆ ನೋಡಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ, ನಾನು ಈ ವಿಡಿಯೋದಲ್ಲಿ ಏನೇ ಒಂದು ನೆಗೆಟಿವ್ ಹೇಳಿದ್ರೆ, ಇಲ್ಲಿ ಸಮಸ್ಯೆ ಆಗ್ಬಿಡುತ್ತೆ, ಇಲ್ಲಿ ಕಷ್ಟ ಆಗ್ಬಿಡುತ್ತೆ, ಇಲ್ಲಿ ಹಂಗಾಗ್ಬಿಡುತ್ತೆ, ಇಲ್ಲಿ ಹಿಂಗ್ಬಿಡುತ್ತೆ, ಏನೇ ಒಂದು ಹೇಳಿದ್ರೆ ನಿಮಗೆ ಹೆದರಿಕೆ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲೇನಿದೆ ಅದನ್ನೇ ಹೇಳಬೇಕಾಗತ್ತೆ. ನಿಮಗೆ ಖುಷಿಯಾಗಲಿ ಅಂತ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಒಂದನೇದು. ಎರಡನೇದು, ನಾನೇ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಾನು ಏನೇನು ನೆಗೆಟಿವ್ಸ್ ಹೇಳ್ತಾ ಇದ್ದೀನಿ ಅದೆಲ್ಲ ಸುಳ್ಳಾಗ್ಬಿಡ್ಲಿ. ನಾನು ಮೀನ ರಾಶಿ ರಿಲೇಟೆಡ್ ಆಗಿ ಏನೇ ಒಂದು ಎಚ್ಚರಿಕೆ ಕೊಟ್ಟರೆ ಅದೆಲ್ಲ ಸುಳ್ಳಾಗ್ಬಿಡ್ಲಿ. ಮೀನ ರಾಶಿ ರಿಲೇಟೆಡ್ ಆಗಿ ಏನೇನು ಒಳ್ಳೊಳ್ಳೇದು ಹೇಳ್ತೇನೆ ಅದೆಲ್ಲ ಇನ್ನೂ ನಾನು ಹೇಳಿದಕ್ಕಿಂತ 2 ಪಟ್ಟಷ್ಟು ಸತ್ಯವಾಗಲಿ. ನಾನು ಹೇಳುವ ಎಚ್ಚರಿಕೆಗಳೆಲ್ಲ ಸುಳ್ಳಾಗಲಿ ಅಂತ ಹೇಳ್ತಾನೆ ನಾನು ಭವಿಷ್ಯವನ್ನ ಶುರು ಮಾಡ್ತೇನೆ. ದಯವಿಟ್ಟು ಎಂಡ್ ತನಕ ನಿಧಾನವಾಗಿ ವಿಡಿಯೋನ ನೋಡಿ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ, ಏನಾಗ್ಬಿಡುತ್ತೆ, ಏಪ್ರಿಲ್ 1ನೇ ತಾರೀಕಿನ ತನಕ 12ನೇ ಮನೆಯಲ್ಲಿರುವ ಶನಿ ನಿಮ್ಮ ರಾಶಿ ಪ್ರವೇಶ ಮಾಡ್ಬಿಡ್ತಾನೆ. ಸೊ ಏನಾಗ್ತದೆ, ಲೇಸಿ ಆಗ್ತದೆ. ಸೊ ಏಪ್ರಿಲ್ 1ನೇ ತಾರೀಕಿನ ನಂತರ ನಿಮಗೆ ಯಾರು ಓದ್ತಾರೆ, ಯಾರು ಪುಸ್ತಕ ಅಲ್ಲಿ ತನಕ ನೀವು ನಾನು ಅದನ್ನು ಓದ್ಬೇಕು, ಇದನ್ನು ಓದ್ಬೇಕು, ಅಲ್ಲಿ ಆ ಕಾಲೇಜಲ್ಲಿ ಸೇರ್ಬೇಕು, ಈ ಕಾಲೇಜಲ್ಲಿ ಸೇರ್ಬೇಕು, ಏನೋ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ನಿಮಗೆ. ಅದೆಲ್ಲ ಇದು ಏಪ್ರಿಲ್ 1ನೇ ತಾರೀಕಿನ ನಂತರ ಪುಸ್ತಕ ಅಂತ ಬಿದ್ದೋಗ್ಬಿಡುತ್ತೆ. ಎದ್ದೇಳದೆ 8 ಗಂಟೆಗೆ ಎದ್ದೇಳ್ತೀರಾ, ಕಾಲೇಜ್ 1ನೇ ಕ್ಲಾಸ್ ಬಂಕು, ಹಿಂಗೆಲ್ಲ ಆಗ್ಬಿಟ್ರೆ ಎಲ್ಲಿ ಹೇಗೆ ಸಾಧ್ಯ? ಸೊ ಆದ್ದರಿಂದ ಮೀನರಾಶಿಯ ವಿದ್ಯಾರ್ಥಿಗಳು ಆಲಸಿಗಳಾಗಬೇಡಿ, ಲೇಸಿ ಆಗಬೇಡಿ. ಪಕ್ಕ ಆಗ್ತೀರಾ ಅನ್ನುವಂಥದ್ದು ಏಪ್ರಿಲ್ 1ನೇ ತಾರೀಕಿಂದ ಕಂಡು ಬರ್ತಾ ಇದೆ. ನಾನು ಹೇಳಿದ ಸುಳ್ಳಾಗೋಗ್ಲಿ. ನೀವು ತುಂಬ ಹೈಪರ್ ಆಕ್ಟಿವ್ ಇರೋ ರೀತಿಯಲ್ಲಿ ದಯವಿಟ್ಟು ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ನೆಕ್ಸ್ಟ್, ವಿದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಏಪ್ರಿಲ್ 1ನೇ ತಾರೀಕಿನ ನಂತರ ಸಾಡೆ ಸಾತಿಯಲ್ಲಿ ನಿಮ್ಮ ರಾಶಿಗೆ ಶನಿ ಪ್ರವೇಶವಾದ ನಂತರ ನಿಮಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಆಯ್ತಾ? ಮೇ ನಂತರ ಇನ್ನೂ ಜಾಸ್ತಿ ಸಿಗುತ್ತೆ. 4ನೇ ಮನೆಗೆ ಗುರು ಹೋದ ಮೇಲೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ಸಿಗಲ್ಲ. ಆಮೇಲೆ ದುಡ್ಡು ಕೂಡ ಇರಲ್ಲ ನಿಮ್ಮ ಹತ್ರ. ಸ್ಟಾರ್ಟಿಂಗಲ್ಲಿ ನಿಮಗೇನಾಗುತ್ತೆ, ಬೇರೆಯವ್ರ ಕಣ್ಣಿಗೆ ನಿಮ್ಗೆ ಹತ್ರ ಸಿಕ್ಕಡೆ ದುಡ್ಡಿದೆ ಅಂತ ಅನ್ಸುತ್ತೆ. ಬಟ್ ಮೊದಲೊಂದು 3 ತಿಂಗಳು ನಿಮಗೆ ಯಾವ ಫೀಸ್ ಕಟ್ಟಕ್ಕೆ ಎಲ್ಲಿಗೆ ಹೋಗೋ ದುಡ್ಡು ಇರಲ್ಲ. ಆ್ಯಕ್ಚುಲಿ ನಿಮ್ಮ ಹತ್ರ ನೀವು ಹೊರಗಡೆ ಹೇಳ್ಕೊಳಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಇನ್ನು ಅದರಲ್ಲೂ ಸಹ ಈ ಕೃಷಿ ಸಂಬಂಧಿತ ವಿದ್ಯಾರ್ಥಿಗಳಿಗೆಲ್ಲ ಮೊದಲೊಂದು 2-3 ತಿಂಗಳು ಚೆನ್ನಾಗಿಲ್ಲ, ಆಮೇಲೆ ಚೆನ್ನಾಗಿರತಕ್ಕಂಥದ್ದು. ಆಮೇಲೆ ಸ್ಟಾರ್ಟಿಂಗಿಂದ ಜನವರಿ 1ನೇ ತಾರೀಕಿಂದನೂ ಚೆನ್ನಾಗಿರುವ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿದೆ ಅಂತಂದರೆ, ಈ ಫ್ಯಾಷನ್ ಡಿಸೈನಿಂಗ್ ಓದೋ ವಿದ್ಯಾರ್ಥಿಗಳಿಗೆ, ಫಿನಾನ್ಸ್, MBA ಇದೆಲ್ಲ ಓದೋ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದೋ ವಿದ್ಯಾರ್ಥಿಗಳಿಗೆ, ಅಥವಾ ಈ ನಮ್ಮ
ಕೃಷಿ ವಿದ್ಯಾರ್ಥಿಗಳಿಗೆಲ್ಲ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಉದ್ಯೋಗ, ಜಾಬ್ ರಿಲೇಟೆಡ್ ಆಗಿ ನಾನು ಹೇಳ್ತೇನೆ, ನಿಮಗೇನು ಗುರುಬಲ ಇಡೀ ವರ್ಷ ಏನಿಲ್ಲ. ಬಟ್ ಆದರೂ ಸಹ ನಿಮ್ಮ ರಾಶಿಗೆ ಶನಿ ಪ್ರವೇಶ ಮಾಡಿದಾಗ ಕರ್ಮಸ್ಥಾನಕ್ಕೆ ಶನಿಯ ದೃಷ್ಟಿ ಬೀಳ್ತದೆ. ಸೊ ಅದರಿಂದ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋರು ಏಪ್ರಿಲ್ 1ನೇ ತಾರೀಕಿನ ನಂತರ ಏನಾದ್ರು ಓಪನ್ ಆದರೆ ಟ್ರೈ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಅದು ಕೂಡ ಮೇ 15ನೇ ತಾರೀಕಿನ ನಂತರ ಅಂದ್ರೂ ಸಹ ಚತುರ್ಥಕ್ಕೆ ಗುರು ಹೋಗಿ ಕರ್ಮಸ್ಥಾನಕ್ಕೆ ಪೂರ್ಣ ದೃಷ್ಟಿ ಇರುತ್ತೆ, ನಿಮ್ಮ ಕರ್ಮಸ್ಥಾನಕ್ಕೆ. ಸೊ ಅದರಿಂದ ಮೇ 15ನೇ ತಾರೀಕಿನ ನಂತರ ಅಂತೂ ನೀವು ಜಾಬ್ ಪ್ರಯತ್ನ ಇನ್ನೂ ಜಾಸ್ತಿ ಮಾಡಿ. ಗೌರ್ಮೆಂಟ್ ಜಾಬ್ ಆಗಲಿ ಪ್ರೈವೇಟ್ ಜಾಬ್ ಆಗಲಿ ಪಕ್ಕ ಜಾಬ್ ಸಿಗೋದು ಮೇ 15ನೇ ತಾರೀಕು ನಂತರನೇ. ಇನ್ನು ಅಷ್ಟು ತನಕ ಖಾಲಿ ಇಲ್ಲದೆ ಕೆಲಸ ಇಲ್ಲದೆ ಖಾಲಿ ಕೂತ್ಕೋಬೇಕಾಗತ್ತೆ ಅಂದರೆ ಹಂಗೇನಲ್ಲ. ನಾನು ಹೇಳ್ತಿರೋದು ಸಾಧ್ಯತೆಗಳು ಯಾವಾಗ ಜಾಸ್ತಿ ಇರುತ್ತೆ ಅನ್ನುವಂಥ ವಿಚಾರ, ಆಯ್ತಲ್ವಾ. ಇನ್ನು ಗೌರ್ಮೆಂಟ್ ರಿಲೇಟೆಡ್ ಟ್ರೈ ಮಾಡೋದಿದ್ರು ಇಂಥ ಟೈಮಲ್ಲಿ ಟ್ರೈ ಮಾಡ್ಕೊಳ್ಳಿ ನೀವು ಅನ್ನುವಂಥ ವಿಚಾರ. ಇನ್ನು ಜಾಬ್ಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರು ಇದೆಲ್ಲ ಪ್ರಯತ್ನ ಮಾಡ್ಬೋದಲ್ವಾ ಅಂತಂದರೆ ನಾನು ಹೇಳೋದು ಅವ್ರಿಗೆ ಕೂಡ ಅಷ್ಟೇ. ಯಾರೇ ಆಲ್ರೆಡಿ ಜಾಬಲ್ಲಿ ಇರೋ ಅಷ್ಟೇ, ನೀವು ಟ್ರಾನ್ಸ್ಫರಿಗೆ ಪ್ರಯತ್ನ ಮಾಡ್ತೀರಾ ಅಥವಾ ಸ್ಯಾಲ್ರಿ ಹೈಕು ಪ್ರಮೋಷನ್ ಏನೇ ಟ್ರೈ ಮಾಡೋದಿದ್ರು ಕೂಡ ಗುರು ಸಂಚಾರ ಮಿಥುನ ರಾಶಿಗೆ ಆದ ಮೇಲೆ ಮಾಡುವಂಥದ್ದು ಉತ್ತಮ ನನ್ನ ಪ್ರಕಾರ. ಅಷ್ಟು ಒಳಗಡೆ ಮಾಡಿದಾಗ ಅಷ್ಟು ಚಾನ್ಸಸ್ಗಳು ಇಲ್ಲ, ಕಮ್ಮಿ. ಆಮೇಲೆ ಮಾತಾಡೋಣ, ಆಮೇಲೆ ನೋಡೋಣ, ಮತ್ತೆ ಹೇಳ್ತೀವಿ, ತಿಳಿಸ್ತೀವಿ, ಹಿಂಗೆ ಹೇಳ್ಬಿಡ್ತಾರೆ. ಬಿಟ್ಟರೆ ನಿಖರವಾಗಿ ಮಾಡ್ತೀವಿ ಮಾಡಲ್ಲ ಎರಡನ್ನೂ ಹೇಳಲ್ಲ, ಆಯ್ತಲ್ವಾ. ಆ ನಿಖರತೆ ಕೂಡ ಮಾಡಲ್ಲ ಅಂತಂದ್ರೂ ಅದನ್ನು ಆಮೇಲೆ ಹೇಳ್ತಾರೆ ನಿಖರವಾಗಿ. ಈಗಾದರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಬಿಡ್ತಾರೆ, ನಿಮ್ಗೆ ಏನೂ ತಲೆ ಬಿಡಾರಿಗಲ್ಲ, ಆ ಥರ ಮಾಡಿಬಿಡ್ತಾರೆ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರು, ವ್ಯಾಪಾರ ಮಾಡುವಂಥ ಮೀನ ರಾಶಿಯವರು, ಅವರಿಗೆ ಸ್ಟಾರ್ಟಿಂಗಲ್ಲಿ ಅಷ್ಟು ಲಾಭ ಇರಲ್ಲ. ಒಂದು 2-3 ತಿಂಗಳಂತೂ ಕೈಯಲ್ಲಿ ದುಡ್ಡೇ ಓಡಾಡಲ್ಲ. ಇದು ಯಾವುದಪ್ಪ ಸಾಡೆ ಸಾತಿ ಹಿಂಸೆ ಕೊಡ್ತಾ ಇದೆಯಾ, ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಬಟ್ ಹೊರಗಿನವರಿಗೆ ಒಂದು ಪಿಸರು ಕೂಡ ಗೊತ್ತಾಗಲ್ಲ ನಿಮ್ಮ ಹತ್ರ ಬಡತನ ಅಥವಾ ನಿಮಗೆ ಆರ್ಥಿಕ ಬಾಧೆ ಇದೆ ಅಂತ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ನೀವು. ಅಂದರೆ ಹೊರಗಿಂದ ನಿಮ್ಮನ್ನು ನೋಡೋರಿಗೆ ಸೂಪರ್ ಆಗಿದ್ದೀರಾ ನೀವು ಅನ್ನೋ ಥರ ತೋರಿಸ್ತೀರಾ. ಒಳಗೆ ಮಾತ್ರ ಹಂಗಿರಲ್ಲ. ದುಡ್ಡೇ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ. ಧನಾಧಿಪತಿ ನೀಚ ಸ್ಥಿತಿ, ಎಲ್ಲ ಅನಿಷ್ಟಕರ ಶನಿಶ್ಚರನೇ ಕಾರಣ ಅಲ್ಲ, ಬಟ್ ಇಲ್ಲಿ ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಲಾಭಾಧಿಪತಿ ವ್ಯಯಾಧಿಪತಿಯಾಗಿ ವ್ಯಯದಲ್ಲಿ ಇರ್ತಾನೆ. ಸೊ ಲಾಸ್ ಏನು ಮುಟ್ಟರು ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಸೊ ಅದರಿಂದ ಮೀನ ರಾಶಿಯವರು ಕಂಗಾಲಾಗಬೇಡಿ. ಅದರಲ್ಲಿ ಕಂಗಾಲಾಗುವಂಥದ್ದೇನಿಲ್ಲ. ನಿಮ್ಮ ರಾಶಿಗೆ ಶನಿ ಪ್ರವೇಶ ಆಗಬೇಕು ಮೊದಲನೇದು, ಕುಜ ನೀಚತ್ವದಿಂದ ಹೊರಬರಬೇಕು, ಹಾಗೂ ಶುಕ್ರ ಸಂಚಾರ ಮೇಷಕ್ಕೂ ಅಲ್ಲ ವೃಷಭಕ್ಕೂ ಹೋಗಬೇಕು. ಅಂದರೆ ಸ್ಟಾರ್ಟಿಂಗ್ ಒಂದು 3-4 ತಿಂಗಳು 6 ತಿಂಗಳು ದುಡ್ಡು ಬಹಳ ನಿಮಗೆ ಟೈಟ್ ಅನಿಸಿದ್ರು ಕೂಡ ತಡ್ಕೊಳ್ಬೇಕು. ಆಮೇಲೆ ಸರಿ ಹೋಗುತ್ತೆ, ಒಂದೊಂದಾಗಿ ಸರಿ ಹೋಗುತ್ತೆ. ಫಿಲ್ಮ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ದುಡ್ಡು ಇಲ್ದಿದ್ರೂ ಪರವಾಗಿಲ್ಲ, ಸರ್ರ ಅಂತ ಹೋಗ್ತಾ ಇರುತ್ತೆ. ಬಟ್ ದುಡ್ಡು ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ಬಿಡುತ್ತೆ, ಪ್ರೊಡಕ್ಷನ್ನೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಸ್ವಲ್ಪ ಆ್ಯಕ್ಟರ್ಸ್ಗಳಾದರೆ ಏನು ತೊಂದರೆ ಇಲ್ಲ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಪ್ರೊಡ್ಯೂಸರ್ ಆಗಿದ್ದರೆ ಅಥವಾ ಟೆಕ್ನಿಕ್ಯಾಲಿಟೀಸ್ನಲ್ಲಿ ನೀವು ಇನ್ವಾಲ್ವ್ ಆಗಿದ್ದರೆ, ಮೀನ ರಾಶಿಯವರಾಗಿದ್ದು ಫಿಲ್ಮ್ ಫೀಲ್ಡಲ್ಲಿ ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಈ ಹಳೇ ಗಾಡಿಗಳು ಸ್ಟಾರ್ಟ್ ಆಗಲ್ವಲ್ಲ, ಎಷ್ಟು ಸಲ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗಲ್ಲ, ಆ ಥರ ಅಂತ ಹೊಡಿತಾ ಇರುತ್ತೆ. ಬಟ್ ಟ್ರ್ಯಾಕಿಗೆ ಬರಲ್ಲ. ಮೇ ನಂತರ ನಿಧಾನಕ್ಕೆ ಟ್ರ್ಯಾಕಿಗೆ ಬಂದ್ಬಿಡುತ್ತೆ, ಎಲ್ಲ ಒಂದು ಒಳ್ಳೆಯದಾಗ್ಬಿಡುತ್ತೆ. ಸೊ ಅದರಿಂದ ಪ್ರಯತ್ನವೇ ಏಪ್ರಿಲ್ ನಂತರ ಮೇ ನಂತರ ಆಗ್ಬಿಟ್ರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಅನಿಸಿಕೆ. ನೆಕ್ಸ್ಟ್ ವಿವಾಹಾದಿ ವಿಚಾರಗಳು ನೋಡ್ರಿ. ಇಡೀ 2025ನೇ ಇಸ್ವಿಲಿ ನಿಮ್ಗೆ ಎಲ್ಲೂ ಗುರುಬಲ ಇಲ್ಲ. ಸೊ ಗುರುಬಲ ಇದ್ದರೆ ಮಾತ್ರ ವಿವಾಹಕ್ಕೆ ಒಂದು ಸ್ವಲ್ಪ ಅನುಕೂಲತೆ ಜಾಸ್ತಿ. ಹಂಗಂತ ಗುರುಬಲ ಇಲ್ಲ ಅಂದರೆ ಮದುವೆನೇ ಆಗಬಾರ್ದು ಅಂತ ಇಲ್ಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಬುಧ ಭುಕ್ತಿಯೋ ಬುಧ ದಶೆಯೋ ಅಥವಾ ನಿಮ್ಮ ಜನ್ಮ ಲಗ್ನದಿಂದ ಅನುಕೂಲಕರವಾದಂತಹ ವಿವಾಹಕ್ಕೆ ಅನುಕೂಲವಾಗೋ ರೀತಿಯಲ್ಲಿ, ಅಥವಾ ಶುಕ್ರ ಭುಕ್ತಿಯೋ ಶುಕ್ರ ದಶೆ ಏನೋ ಒಂದು ಶುಕ್ರನ ಪ್ರಭಾವ ಎಲ್ಲ ಬಂದಾಗ ವಿವಾಹಕ್ಕೆ ಒಂದಿಷ್ಟು ಅನುಕೂಲಗಳು ಆಗುತ್ತೆ. ಇಲ್ಲಿ ಗೋಚಾರದಲ್ಲೂ ಕೂಡ ನಿಮ್ಮ ರಾಶಿಯಲ್ಲೇ ಶುಕ್ರ ಇರ್ತಾನೆ. ಇಲ್ಲಿ ಮೇ ಅಂತ್ಯದವರೆಗೂ ಶುಕ್ರ ನಿಮ್ಮ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಅದರಿಂದ ಗುರುಬಲದ ಬಗ್ಗೆ ಮರ್ತು ಹೋಗ್ಬಿಡ್ರಿ. ಅವಿವಾಹಿತ ಮೀನ ರಾಶಿಯವರಿಗೆ ಮೇವರೆಗೂ ವಿವಾಹ ಯೋಗಗಳು ತುಂಬ ಜಾಸ್ತಿ ಇದೆ. ಈ ಲವ್ ಮ್ಯಾರೇಜ್ಗೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗಂತೂ ಇನ್ನೂ ಜಾಸ್ತಿ ಇದೆ, ಏನೋ ಡೌಟೇ ಬೇಡ. ಮೇ ನಂತರ ಕೂಡ ಏನಾಗ್ಬಿಡತ್ತೆ, ಸಪ್ತಮಕ್ಕೆ ಗುರುದೃಷ್ಟಿ ಬರ್ತದೆ ಒಂದು ಸ್ವಲ್ಪ. ಸೊ ಅದರಿಂದಾಗಿ ಒಂದು ಸ್ವಲ್ಪ ಮೊದಲಿನಷ್ಟಲ್ದಿದ್ರೂ ಓಕೆ ಪರವಾಗಿಲ್ಲ ಅನ್ನೋಂಗಿರುತ್ತೆ. ಬಟ್ ನಿಮ್ಮ ರಾಶಿಗೆ ಶನಿ ಬಂದು ಸಪ್ತಮಕ್ಕೆ ಶನಿ ದೃಷ್ಟಿ ಬಂದುಬಿಡ್ತಾನೆ, ಆದ್ದರಿಂದ ಅದಷ್ಟು ಅನುಕೂಲಕರವಾದಲ್ಲ. ಸೊ ಸ್ಟಾರ್ಟಿಂಗ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ಏನು 5 ತಿಂಗಳಿದೆ ಅವಿವಾಹಿತ ಮೀನರಾಶಿಯವರಿಗೆ ವಿವಾಹಕ್ಕೆ ಪ್ರಯತ್ನ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ವಿವಾಹಿತ ಆಲ್ರೆಡಿ ಮದುವೆ ಆಗಿರತಕ್ಕಂತಹ ಮೀನರಾಶಿಯವರು ಕೂಡ ಗಂಡ ಹೆಂಡತಿ ಜಗಳ ತುಂಬ ಜಾಸ್ತಿ ಇದೆ ಅಂತಂದರೆ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ಇಬ್ಬರ ಮಧ್ಯದಲ್ಲಿ ಒಂದು ಐಕ್ಯಮತ್ಯ, ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಮೇ ತನಕನೇ ಜಾಸ್ತಿ ಇರತಕ್ಕಂಥದ್ದು ಆಯ್ತಲ್ವಾ. ಸೊ ಇದೆಲ್ಲ ಸ್ವಲ್ಪ ಗಮನಿಸ್ಕೊಂಡ್ರೆ ನೀವು
ಸಾರ್ಟ್ ಔಟ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮ್ಮ ರಾಶಿಗೆ ಶನಿ ಪ್ರವೇಶ ಆದಾಗ ಸಪ್ತಮಕ್ಕೆ ಶನಿ ದೃಷ್ಟಿ ಬಂದ್ಬಿಡುತ್ತೆ. ಸೊ ಏಪ್ರಿಲಿಂದನೇ ಸ್ವಲ್ಪ ಡಿಟೋಗ್ರೇಟ್, ಸ್ವಲ್ಪ ಹಿಂಗೆ ಇಳಿಮುಖ ಸ್ಟಾರ್ಟ್ ಆಗಿಬಿಡುತ್ತೆ. ಮೇ ನಂತರ ಜಾಸ್ತಿ ಆಗಿಬಿಡುತ್ತೆ ಅದು. ಸೊ ಆದ್ದರಿಂದ ನೀವು ಒಂದು ಸ್ವಲ್ಪ, ಯಾಕಂದರೆ ಶನಿ ನಿಧಾನ ಕೊಡೋಣ. ಸೊ ಏಪ್ರಿಲಿಗೆ ಶನಿ ರಾಶಿ ಪ್ರವೇಶ ಬಂದರೂ ದುಷ್ಪ್ರಭಾವ ಶುರು ಮಾಡೋಷ್ಟು ಒಂದು 2 ತಿಂಗಳು ಬೇಕಾಗತ್ತೆ. ಸೊ ಅದರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಸೊ ಈ ಥರ ಇದೆ. ಸಂತಾನಕ್ಕೆ ಪ್ರಯತ್ನ ಮಾಡೋರು ಮತ್ತೆ ಅದೇ ಹೇಳ್ತೀನಿ, ಗುರುಬಲ ಇಲ್ಲ ಸಂತಾನ ಪ್ರಯತ್ನ ಮಾಡಿದ್ರೆ. ಸೊ ಅಂತಹ ಅನುಕೂಲ ಮೇಲೆ ನಿಮಗೆ ಪಂಚಮಾಧಿಪತಿ ಚಂದ್ರ ಆದ್ದರಿಂದ ವೈಯಕ್ತಿಕ ಜಾತಕವನ್ನು ನೋಡಿಕೊಳ್ಳದೇನೆ ಮೀನರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲತೆಗಳನ್ನು ಹೇಳೋದು ಸ್ವಲ್ಪ ಕಷ್ಟ. ಆದರೆ ಪಂಚಮದಲ್ಲಿ ನೀಚ ಕುಜ ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಸಂತಾನಕ್ಕೆ ಮಾಡುವ ಪ್ರಯತ್ನ ಯಶಸ್ವಿ ಆಗಲ್ಲ, ಗರ್ಭ ನಿಲ್ಲಲ್ಲ, ಅಂದರೆ ಪ್ರೆಗ್ನೆನ್ಸಿ ನಿಲ್ಲಲ್ಲ. ಸೊ 1 ತಿಂಗಳ ತಕ್ಷಣ ಇದಾಗೋಯ್ತು ಮತ್ತೆ ಹೋಯಿತು ಮತ್ತೆ ಆ ಥರ. ಸೊ ನನ್ನ ಪ್ರಕಾರ ಕುಜ ಸಿಂಹರಾಶಿಗೆ ಹೋಗೋ ತನಕ ವೆಯ್ಟ್ ಮಾಡಿ, ಜನವರಿ, ಫೆಬ್ರವರಿ, ಮಾರ್ಚ್ ಇದೆಲ್ಲ ಬಿಟ್ಬಿಡ್ಬೇಕು. ಕುಜ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಏಪ್ರಿಲ್ ಮೇ ನಂತರ ಕುಜ ಮುಂದಿನ ಮನೆಗೆ ಹೋಗ್ತಾನೆ, ಸಿಂಹಕ್ಕೆ ಹೋಗ್ತಾನೆ ಅಂತಂದಾಗ ಆವಾಗ ಸಂತಾನಕ್ಕೆ ಪ್ರಯತ್ನ ಮಾಡೋದು, ಗುರುಬಲ ಮರ್ತುಬಿಡಿ, ಆವಾಗ ಸಂತಾನಕ್ಕೆ ಪ್ರಯತ್ನ ಮಾಡೋದು ಸ್ವಲ್ಪ ಯಶಸ್ಸಾಗ. ಅದರಲ್ಲಿ ಸಂತಾನ ಅನ್ನೋದು ಚಿಟಿಕೆ ಅಲ್ಲ, ಚಪ್ಪಾಳೆ, 2 ಕೈ ಸೇರ್ಬೇಕು. ಅದರಿಂದ ಗಂಡಂದೋ ಹೆಂಡ್ತಿದೋ ಇಬ್ಬರದಲ್ಲಿ ಒಬ್ಬರ ಜಾತಕದಲ್ಲಿ ಅನುಕೂಲವಾಗಿದ್ದು ಗುರುಬಲ ಇದ್ರೂ ಕೂಡ ಸಂತಾನಕ್ಕೆ ಮಾಡುವ ಪ್ರಯತ್ನ ಯಶಸ್ವಿ ಆಗ್ಬಿಡುತ್ತೆ. ಮೊದಲು ಅಡ್ಡ ಆಗ್ತಕ್ಕಂಥದ್ದು ಕುಜ, ಪಂಚಮದ ಕುಜ ಸ್ಟಾರ್ಟಿಂಗಲ್ಲಿ, ವರ್ಷದ ಆರಂಭದಲ್ಲಿ. ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಬೇಕು. ಆರೋಗ್ಯ, ಮೀನ ರಾಶಿಯವರ ಆರೋಗ್ಯದ ವಿಚಾರ ಮಾತಾಡಬೇಕು ಅಂತಂದರೆ 7.5 ನಿಮ್ಮ ರಾಶಿಗೆ ಶನಿ ಪ್ರವೇಶ ಆಗೋ ತನಕ, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಏನು ತೊಂದರೆ ಇಲ್ಲ. ಶುಕ್ರನ ನಿಮ್ಮ ರಾಶಿಯಲ್ಲಿ ಇರ್ತಾನೆ, ನೋ ಪ್ರಾಬ್ಲಮ್. ಪರಿವರ್ತನೆ ಯೋಗ ಆಗುತ್ತೆ. ಗುರು ನಿಮಗೆ ಏನೋ ಪರಿವರ್ತನೆ ಯೋಗದಿಂದ ಗುರು ರಾಶ್ಯಾಧಿಪತಿಯ ಬಲ ಸಿಗುತ್ತೆ. ಸೊ ಅದೇನೋ ನಿಮ್ಗೆ ಗೊತ್ತಾಗಲ್ಲ. ಬಟ್ ಒಮ್ಮೆ ಶನಿ ನಿಮ್ಮ ರಾಶಿ ಪ್ರವೇಶ ಮಾಡ್ದ ಅಂದಾಗ, ಅಂದರೆ ಏಪ್ರಿಲ್ನಿಂದ ನಿಧಾನಕ್ಕೆ ನೀವು ಲೇಸಿ ಆಗ್ಲಿಕ್ಕೆ ಶುರು ಮಾಡ್ತೀರಾ. ಬೆಳಗ್ಗೆ ಎದ್ದೇಳೋದು ಲೇಟಾಗಿದೆ ಹೇಳ್ತೀರಾ. ಆಮೇಲೆ ನಿಧಾನಕ್ಕೆ ನಿಮ್ಮ ಫುಡ್ ಹ್ಯಾಬಿಟ್ಸ್, ನಿಮ್ಮ ಆಹಾರ ಪದ್ಧತಿಗಳಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ. ಸ್ವಲ್ಪ ಏನೋ ಅಭ್ಯಾಸಗಳಿರೋ ಕೆಲವು ಇಷ್ಟು ಅಭ್ಯಾಸಗಳಿರುತ್ತಲ್ಲ, ಆ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಅದು ಯಾವ ರೀತಿ ಅಭ್ಯಾಸಗಳು ಬೇಕಾದ್ರೆ ಆಗಿರ್ಬೋದು. ಮದ್ಯಪಾನ, ಧೂಮಪಾನಾದಿ ಅಭ್ಯಾಸಗಳಿಂದ ಹಿಡಿದು ಕೇವಲ ಈ ಹೊರಗಿನ ಹೋಟೆಲ್ ಫುಡ್ ತಿನ್ನುವ ಚಟ ತುಂಬ ಜನಕ್ಕಿರುತ್ತೆ, ರುಚಿ ರುಚಿಯಾಗಿ ತಿನ್ಬೇಕು ಅಂತ. ಅದು ಕೂಡ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಎದಳದೆ ಲೇಟು ಜಾಸ್ತಿ ಮಲಗಿರ್ತೀರಾ ಅಂತಂದಾಗೂ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಮಂದಾಗ್ನಿ ಅಂತ ಕರೀತಾರೆ ಅದನ್ನು ಆಯುರ್ವೇದದಲ್ಲಿ. ಸ್ವಲ್ಪ ಜೀರ್ಣಕ್ರಿಯೆ ಸ್ವಲ್ಪ ಕುಂಠಿತ ಆಗುತ್ತೆ, ತಿಂದು ಚೆನ್ನಾಗಿ ಜೀರ್ಣ ಆಗಲ್ಲ. ಸೊ ನೀವು ಬೇರೆ ಜಾಸ್ತಿ ಶರೀರಕ್ಕೆ ಎಕ್ಸಸೈಸ್ ಮಾಡಲ್ಲ, ಇಲ್ಲಿ ಓಡಾಡಲ್ಲ, ಆರಾಮ್ ಮಲ್ಕೊಳ್ಳೋಕ್ಕೆ ನೋಡ್ತಾ ಇರ್ತೀರಾ. ಸೊ ಇದೇನಾಗುತ್ತೆ, ನಿಮಗೆ ಸ್ವಲ್ಪ ಆರೋಗ್ಯವನ್ನು ಇನ್ನೂ ಜಾಸ್ತಿ ಹಾಳು ಮಾಡುವ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಫಸ್ಟ್ ನೀವು ಚೈತನ್ಯ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಹಾಗೂ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಆಮೇಲೆ ತಿಂದಿದ್ದು ಜೀರ್ಣ ಆಗೋ ತನಕನೂ ಆ ಫ್ಯಾಟ್ ಬರ್ನಿಂಗ್ ಅಂತಲ್ಲ ಅದೆಲ್ಲ ಮಾಡಬೇಕು. ಆಮೇಲೆ ತಿನ್ನೋದು ಅಷ್ಟೇ, ಹೊರಗಡೆ ಏನು ಸಿಕ್ಕರದನ್ನು ತಿನ್ನೋಕೆ ಹೋಗಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನೂ ಇಂಪಾರ್ಟೆಂಟ್ ಏನಂದರೆ, ಚಟಗಳು ಯಾವುದೇ ಧೂಮಪಾನ, ಮದ್ಯಪಾನ ಇತ್ಯಾದಿ ಯಾವುದೇ ಚಟಗಳಿದ್ರೂ ಅದರಿಂದ ಸಿಕ್ಕಾಪಟ್ಟೆ ದೂರ ಇರಬೇಕು. ಇಲ್ಲಾಂದರೆ ನಿಮ್ಮ ರಾಶಿಗೆ ಶನಿ ಪ್ರವೇಶ ನಿಮ್ಮನ್ನು ಕುಡುಕರ ಒಂದು ಅಧ್ಯಕ್ಷರ ಮಾಡಾಕ್ಬಿಡ್ತಾರೆ ಆಮೇಲೆ. ಸೊ ಅದರಿಂದ ನಿಮ್ಮ ಹೆಸರು ಹಾಳಾಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಈಗ ಏನೋ ಅಭ್ಯಾಸಗಳು ಹಿಡಿತದಲ್ಲಿಡುವ ತನಕ ಓಕೆ, ನಿಮ್ಮ ಹಿಡಿತ ಮೀರಿ ಹೋಗ್ಬಿಡುತ್ತೆ ಅದು ಜನ್ಮಶನಿ ಬಂದಾಗ. ಆಮೇಲೆ ಸಾಡಸಾತಿ ಜನ್ಮಶನಿ ನಿಮ್ಮ ಆರೋಗ್ಯ ಹಾಳು ಮಾಡಲಿಕ್ಕೆ ಏನಾದ್ರು ಒಂದು ಕಾರಣ ಹುಡುಕ್ತಾ ಇರುತ್ತೆ. ನೀವೇ ಒಂದು ಕಾರಣ ಎತ್ತು ಕೊಟ್ಟಂಗೆ ಆಗುತ್ತೆ. ಲಿವರ್ ಡ್ಯಾಮೇಜು, ಮತ್ತೊಂದು ಇನ್ನೊಂದು. ಆದ್ದರಿಂದ ಸ್ವಲ್ಪ ನಿಮಗೆ ಇದಿದೆ, ಅಭ್ಯಾಸಗಳಿದೆ ಅಂದರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಸಾಲ ಸೋಲಗಳ ವಿಚಾರಕ್ಕೆ ಬಂದರೆ, ನಿಮ್ಮ ಜನ್ಮಶನಿ ಸ್ವಲ್ಪ ಸಾಲಗಾರನ ಮಾಡಿಬಿಡುತ್ತೆ ನಿಮಗೆ. ಸೊ ದಯವಿಟ್ಟು ಸಾಲ ಕೊಡೋದಾಗಲಿ, ಸಾಲ ಮಾಡೋದಾಗಲಿ, ಸಾಲ ಕೊಡಿಸೋದಾಗಲಿ, ಇದು 3ರಿಂದನೂ ದೂರ ಇರಿ ನೀವು. ಇದು 3 ನಿಮ್ಗೆ ಒಳ್ಳೆಯದಲ್ಲ. ಆಮೇಲೆ ಮೊದಲ 3 ತಿಂಗಳಂತೂ ಧನಾಧಿಪತಿ ಪಂಚಮದಲ್ಲಿ ಇರ್ತಾನೆ. ಆದ್ದರಿಂದ ನೀವು ಕೊಟ್ಟ ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸೋದು ಸಾಲ ಇರ್ಬೋದು, ನಿಮ್ಮ ತಪ್ಪೇ ಇಲ್ಲದೆ ನೀವು ಕೊಟ್ಟು ಸಾಲ ವಾಪಸ್ ಕೇಳಿದ್ರು ನೀವೇ ಕೆಟ್ಟವರಾಗ್ಬಿಡ್ತೀರಾ. ತಗೊಂಡು ಸಾಲ ಬಗ್ಗೆ ತುಂಬ ಅವಮಾನಗಳಾಗತ್ತೆ. ಕೊಡ್ಸೋದು ಸಾಲ ಸಂಬಂಧ ಇಲ್ಲ, ಯಾರಿಗೂ ಒಳ್ಳೇದಾಗಲಿ ಅಂತ ಕೊಡ್ಸೋಕೆ ಹೋಗ್ಬಿಟ್ಟು ಕೆಟ್ಟವರಾಗ್ಬಿಡ್ತೀರಾ. ಸೊ ಅದರಿಂದ ಆ ದುಡ್ಡಿನ ವಿಚಾರ ಮೊದಲ 3 ತಿಂಗಳು ಬಹಳ ಬಿಸಿ ತುಪ್ಪ ಆಗಿಬಿಡುತ್ತೆ. ಪ್ರಾಪರ್ಟಿಗಳೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ. ನಿಮ್ಮ ರಾಶಿಯಲ್ಲೇ ಒಂದು 5 ತಿಂಗಳು ರಾಹು ಇರ್ತಾನೆ. ಸೊ ಕೋರ್ಟು ಕಚೇರಿ ವಿಚಾರಗಳಿಗೆ ಎಳ್ಕೊಂಡು ಹೋಗಿ ಸ್ವಲ್ಪ ಹಿನ್ನಡೆಗಳೆಲ್ಲ ಸ್ವಲ್ಪ ಇದಾಗತ್ತೆ. ನಂತರ ವ್ಯಯಕ್ಕೆ ಶನಿ ರಾಹು ಹೋದಾಗಲೂ ಸ್ವಲ್ಪ ಬದಲಾವಣೆಗಳಾಗತ್ತೆ.
ನಿಮ್ಮ ರಾಶಿಯಲ್ಲೇ ಏಪ್ರಿಲ್ ಇಂದ ಮೇ 15ರ ತನಕ ನಿಮ್ಮ ರಾಶಿಯಲ್ಲೇ ಶನಿ ಮತ್ತೆ ರಾಹು ಯುತಿ ಆಗುತ್ತೆ. ಬಹಳ ಅದು ಕೋರ್ಟಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಎಲ್ಲ ಪ್ರಭಾವ ಬೀರುತ್ತದು. ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ನೀವು ಆ ಒಂದು ಏಪ್ರಿಲ್ ಇಂದ ಮೇ 15ರ ತನಕ ಮಾತ್ರ. ಸೊ ಬಹಳಷ್ಟು ಗಮನ ಕೊಡಿಸಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ 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 ಸೂಕ್ತ. ಗೊತ್ತಲ್ವಾ? ನೀಲಿ ಬಣ್ಣವನ್ನು ಅವಾಯ್ಡ್ ಮಾಡಿ, ಬೂದಿ ಬಣ್ಣ, ಸಿಮೆಂಟ್ ಕಲರ್ ಇದೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಡಾರ್ಕ್ ಬಣ್ಣಗಳು, ಬ್ಲ್ಯಾಕ್ ಇದೆಲ್ಲ ಅವಾಯ್ಡ್ ಮಾಡಿ, ತೀರಾ ಅವಾಯ್ಡ್ ಮಾಡಿ. ಅದನ್ನು ಬಳಸಲಿಕ್ಕೆ ಹೋಗಬೇಡಿ ಜಾಸ್ತಿ. ಬಿಳಿಯ ಬಣ್ಣವನ್ನು ಜಾಸ್ತಿ ಬಳಸಿ, ಅರಿಶಿನ ಬಣ್ಣವನ್ನು ಜಾಸ್ತಿ ಬಳಸಿ, ಲೈಟ್ ಕಲರ್ಸ್ಗಳನ್ನ ಜಾಸ್ತಿ ಬಳಸಿ. ಮೊದಲೊಂದು 3-4 ತಿಂಗಳು ಕೆಂಪು ಬಣ್ಣವನ್ನು ಅವಾಯ್ಡ್ ಮಾಡಿ, ಒಂದು 3-4 ತಿಂಗಳು ಮೊದಲು ಆರಂಭದಲ್ಲಿ ಆಯ್ತು. ಆಮೇಲೆ ಬೇಕಾದ್ರೆ ಅನಿವಾರ್ಯ ಇದ್ದರೆ ಬಳಸ್ಕೊಳ್ಳಿ. ಆಮೇಲೆ ಬಹಳ ಮುಖ್ಯವಾಗಿ ಈ ವೈಯಕ್ತಿಕ ಜಾತಕ, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಒಂದು ಕನ್ಸಲ್ಟೇಷನ್ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಬಂದು ಭೇಟಿ ಮಾಡ್ಬೋದು, ಇಲ್ಲ ಫೋನ್ ಕನ್ಸಲ್ಟೇಷನ್ ಬೇಕಾದ್ರೆ ತೊಗೋಬೋದು. ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡ್ಕೊಳ್ಳಿ. ಅತ್ಯಂತ ಅವಶ್ಯಕ. ಯಾಕಂದರೆ ವರ್ಷದ ಆದಿಯಲ್ಲೇ ನೀವು ಇಡೀ ವರ್ಷ ನಿಮಗೆ ಯಾವ ದಶೆ ನಡೆಯಲಿದೆ, ಯಾವ ಭುಕ್ತಿ ನಡೆಯಲಿದೆ, ಯಾವ ಅಂತರ್ಭುಕ್ತಿ ನಡೆಯಲಿದೆ, ಈ ವರ್ಷ ಉದ್ಯೋಗ ಹೆಂಗಿರುತ್ತೆ, ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ನಾನು ಇಷ್ಟೊತ್ತು ಗೋಚಾರ ಫಲ ಹೇಳಿತ್ತು. ಸೊ ಇದೆರಡನ್ನೂ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗಿದ್ದು ಇಂಪಾರ್ಟೆಂಟ್. ಇದು ಸರಿಯಾದ ಸಮಯ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋಕ್ಕೆ. ಸೊ ಅದರಿಂದ ಬೇಗ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಹಾಗೂ ಒಂದು ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಖಂಡಿತವಾಗಿ ಹೇಳ್ತೇನೆ. ವಿಡಿಯೋ ಇಷ್ಟ ಆದ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.